ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಸಮೀರ್ನಿಂದ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಸಂತ್ರಸ್ತೆಗೆ ನೆರವೇರಿಸಲಾಗ್ತಾ ಇದೆ. ನಿರ್ಭಯಾ ವಿಶೇಷ ವಾರ್ಡ್ನಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಕಿಮ್ಸ್ ತಜ್ಞ ವೈದ್ಯರು ಕೌನ್ಸೆಲಿಂಗ್ ನಡೆಸಲಿದ್ದಾರೆ. ನಿನ್ನೆಯಿಂದ ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಲವ್ ಜಿಹಾದ್ ಆರೋಪ ಪ್ರಕರಣ ಸದ್ದು ಮಾಡ್ತಾ ಇದೆ. ಸಂತ್ರಸ್ತೆ ವಿದ್ಯಾನಗರ ಠಾಣೆಯಲ್ಲಿ ಸಮೀರ್ ವಿರುದ್ಧ ಅತ್ಯಾಚಾರದ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಸಂತ್ರಸ್ತ ಯುವತಿಗೆ ಕಿಮ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ. ಅದರ ಜೊತೆಗೆ ಆಕೆಗೆ ಕೌನ್ಸೆಲಿಂಗ್ ಅನ್ನ ಕೂಡ ವೈದ್ಯರು ಮಾಡಲಿದ್ದಾರೆ. ಸದ್ಯ ಕಿಮ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆ ಸಂತ್ರಸ್ತೆಗೆ ನಡೀತಾ ಇದೆ. ಆಸ್ಪತ್ರೆಯಲ್ಲಿರುವಂತಹ ನಿರ್ಭಯಾ ವಿಶೇಷ ವಾರ್ಡ್ನಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ಹುಬ್ಬಳ್ಳಿಯಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಪ್ರಕರಣಕ್ಕೆ ಇದೊಂದು ಲವ್ ಜಿಹಾದ್ ಪ್ರಕರಣ ಅನ್ನುವಂಥ ಟ್ಯಾಗ್ ಲೈನ್ ನ ಕೊಟ್ಟಿರೋದು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗೋದಕ್ಕೆ ಕಾರಣ ಆಗಿದೆ. ಈಗಾಗಲೇ ಆರೋಪ ಪ್ರತ್ಯಾರೋಪ ಎರಡೂ ಕಡೆಯಿಂದ ನಡೆದಿದೆ. ಯುವತಿ ನನಗೆ ಒಂದು ದಿನ ಮನೆ ಕರೆಸಿ ನೀರಿನಲ್ಲಿ ಜ್ಯೂಸ್ನಲ್ಲಿ ಏನೋ ಬೆರೆಸಿ ಮತ್ತು ಬರೋ ಹಾಗೆ ಮಾಡಿ ನನ್ನ ಮೇಲೆ ದೌರ್ಜನ್ಯ ಮಾಡ್ದ, ಅದನ್ನ ವಿಡಿಯೋ ಮಾಡ್ಕೊಂಡು ಆಮೇಲೆ ಬ್ಲಾಕ್ ಮೇಲ್ ಮಾಡ್ದ ಅನ್ನುವಂಥ ಆರೋಪವನ್ನ ಮಾಡಿದ್ಲು. ಆದ್ರೆ ಸಮೀರ್ ನಿನ್ನೆ ಸಂಜೆ ಹಾಸ್ಪಿಟಲ್ ಬೆಡ್ ನಿಂದ ಕೊಟ್ಟಂತ ಹೇಳಿಕೆಯನ್ನು ಕೂಡ ಗಮನಿಸಿದ್ವಿ. ಆಕೆಯನ್ನ ಫೋರ್ಸ್ ಮಾಡಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡಿಸಲಾಗ್ತಾ ಇದೆ. ಆಕೆ ಬಹಳ ಒಳ್ಳೆ ಹುಡುಗಿ, ನನಗೆ ಒಳ್ಳೆಯ ಬೆಸ್ಟ್ ಫ್ರೆಂಡ್, ಬೇರೆ ಯಾವುದೇ ರೀತಿಯಾದಂತಹ ಸಂಬಂಧವೂ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಆತ ಕೊಟ್ಟಿದ್ದ. ಬಟ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 3 ಕೇಸ್ಗಳು ದಾಖಲಾಗಿದ್ದಾವೆ. ಈ ಕೇಸ್ಗಳ ಜೊತೆಗೆ ಆ ಯುವತಿ ಆತನ ಜೊತೆಗಿರುವಂತಹ ಹಲವು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ.